है। मैं आपके साथ फरहान नाज़। ಇಂದು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಯೋಜಕರನ್ನು ಆಯ್ಕೆ ಮಾಡಲಾಯಿತು. ಹೌದು, 8 ವಿಧಾನಸಭಾ ಕ್ಷೇತ್ರದಲ್ಲಿ ಸಂಯೋಜಕರು ಹಾಗೂ ಜಂಟಿ ಸಂಯೋಜಕರನ್ನು ನೇಮಕ ಮಾಡಲಾಯಿತು. ಮೊಹಮ್ಮದ್ ರಫೀಕ್ ಟಪಾಲ್ ಮಾತನಾಡಿದ ಅವರು, ವಿಜಯಪುರ ಜಿಲ್ಲಾ ಮತಕ್ಷೇತ್ರದಲ್ಲಿ ಪ್ರಚಾರ ಸಮಿತಿ ಪದಾಧಿಕಾರಿಗಳನ್ನು ಇಂದು ನೇಮಕ ಮಾಡಲಾಗಿದೆ. ಅದರಲ್ಲಿ ಇಲಿಯಾಸ್ ಅಹಮದ್ ಸಿದ್ದಿಕಿ ಹಾಗೂ ತಾಜುದ್ದೀನ್ ಖಲೀಫಾ ಹಾಗೂ ಫಿರೋಜ್ ಶೇಖ್ ಅವರನ್ನು ಮೊಹಮ್ಮದ್ ರಫೀಕ್ ಟಪಾಲ್ ಅವರ ನೇತೃತ್ವದಲ್ಲಿ ಆದೇಶ ಪತ್ರ ಸಲ್ಲಿಸುವ ಮೂಲಕ ನೇಮಕಾತಿ ಮಾಡಲಾಯಿತು. ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ವತಿಯಿಂದ ಸುಮಾರು ಇಡೀ ಜಿಲ್ಲೆಯಲ್ಲಿ 100 ನೇಮಕಾತಿಗಳನ್ನು ಮಾಡಲಾಗಿದ್ದು, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಸಂಯೋಜಕ ಹಾಗೂ ಸುಮಾರು 7-8 ಜನ ಜಂಟಿ ಸಂಯೋಜಕರಿಗೆ ನೇಮಿಸಲಾಗಿದೆ. ಅದೇ ಥರ ಒಂದು ಜಿಲ್ಲಾ ಪ್ರಚಾರ ಸಮಿತಿಯನ್ನು ಕೈಗೊಂಡಿದ್ದು, ಅದರಲ್ಲಿಯೂ ಜಂಟಿ ಸಂಯೋಜಕರನ್ನಾಗಿ ಮಾಡಿದ್ದು. ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಮತಕ್ಷೇತ್ರಕ್ಕೆ ನಮ್ಮ ಗಂಗಾಧರ್ ಸಮ್ಮಣ್ಣಿ ಅವರಿಗೆ ಸಂಯೋಜಕರನ್ನಾಗಿ ಮಾಡಲಾಗಿದೆ. ಅದೇ ಥರ ನಮ್ಮ ವೈಜನಾಥ್ ಕರ್ಪೂರ್ ಮಠ ಸಾಹೇಬ್ರವ್ರಿಗೂ ಒಂದು ಜಂಟಿ ಸಂಯೋಜಕರನ್ನಾಗಿ ನಮ್ಮ ಅಬ್ದುಲ್ ರಜಾಕ್ ಹೊರ್ತಿ ಅವರಿಗೆ, ಈ ಥರ ಸುಮಾರು ಮಹಿಳೆಯರು ಎಲ್ಲ ವರ್ಗದಿಂದ SC ST ಹಿಂದುಳಿದ ವರ್ಗ, ಮೈನಾರಿಟಿ ಇರ್ಬೋದು, ಮಹಿಳೆಗಳು ಇರ್ಬೋದು, ಎಲ್ಲರಿಗೂ ಒಂದು ಪ್ರತಿನಿಧಿತ್ವ ಕೊಡುತ್ತಾ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಇಲಿಯಾಸ್ ಅಹಮದ್ ಸಿದ್ದಿಕಿ ಅವರಿಗೆ ನಮ್ಮ ವಿಜಯಪುರ ಜಿಲ್ಲಾ ಪ್ರಚಾರ ಸಮಿತಿ ಒಂದು ಪದಾಧಿಕಾರಿಯಾಗಿ ನೇಮಿಸಿದ್ದಕ್ಕೆ ಅವರಿಗೆ ನಾವು ಇವತ್ತು ಒಂದು ನೇಮಕಾತಿ ಆದೇಶವನ್ನು ಕೊಟ್ಟೆವು. ಅದೇ ಥರ ನಮ್ಮ ಕಾಂಗ್ರೆಸ್ಸದ ಮೂಲ ಕಾರ್ಯಕರ್ತರಾಗಿ ಸದಾ ಕಾಂಗ್ರೆಸ್ ಕೆಲಸ ಮಾಡುತ್ತಿರುವ ತಾಜುದ್ದೀನ್ ಖಲೀಫಾ ಅವರಿಗೆ ಹಾಗೂ ಇನ್ನೊಬ್ಬ ಯುವಕ ಫಿರೋಜ್ ಶೇಖ್ ಯಾವಾಗಲೂ ಕಾಂಗ್ರೆಸ್ ಸಂಘಟನೆಯಲ್ಲಿ ತಮ್ಮದೇ ಆದ ಒಂದು ಇದು ಇರೋದರಿಂದ ತಮ್ಮದೇ ಆದ ಒಂದು ಕೊಡುಗೆ ಅವರು ಕೊಡ್ತಾ ಇರ್ತಾರೆ. ಅವ್ರಿಗೂ ಇವತ್ತು ನಾವು ಜಿಲ್ಲಾ ಸಮಿತಿಗೆ ನೇಮಿಸಿದ್ದು. ಅವರೆಲ್ಲರಿಗೂ ಈ ಮುಂದಿನ ಬರುವ ಒಂದು 15-20 ದಿವಸ 20-25 ದಿವಸ ನಮ್ಮದೇನು ಇಲೆಕ್ಷನ್ ಕಾರ್ಯದೆ, ಇಡೀ ಜಿಲ್ಲೆಯಲ್ಲಿ ತಿರುಗಾಡಿ. ಯಾಕಂದರೆ ಒಂದು ಜಿಲ್ಲಾ ಟೀಮ್ ಇದೆ, ಇನ್ನುಳಿದ ವಿಧಾನಸಭಾ ಮತಕ್ಷೇತ್ರ ಟೀಮ್ ಇದೆ. ಅವರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಲು ತಮ್ಮೆಲ್ಲರಿಗೂ ಕೋರಲಾಗಿದೆ. ಯಾಕಂದರೆ ಇದು ಒಂದು ಡಿಸಿಸಿವ್ ಇಲೆಕ್ಷನ್ ಆಗಿದೆ. ಈ ಇಲೆಕ್ಷನ್ ಒಂದು ದೊಡ್ಡ ಮುನ್ಸೂಚನೆ. ಇಡೀ ದೇಶದಲ್ಲಿ ಬದಲಾವಣೆ ತರಬೇಕಾದ್ರೆ ಇವತ್ತಿನ ಕರ್ನಾಟಕದ ಏನು ಇಲೆಕ್ಷನ್ ಅದಾವೆ, ಆ ವಿಧಾನಸಭೆ ಇಲೆಕ್ಷನ್ದಲ್ಲಿ ತಾವೆಲ್ಲರೂ ದುಡಿದಾಗ ಮಾತ್ರ ಇದು ಸಾಧ್ಯ. ಕೆಲವೊಬ್ಬ ಲೀಡರ್ಗಳು ಮಾಡೋದ್ರಿಂದ ಯಾವುದೋ ಫಲಿತಾಂಶ ಬರೋಂಗಿಲ್ಲ. ಫಲಿತಾಂಶ ಬರೋದು ಕೆಳಗಿನ ಮಟ್ಟದ ನಾಯಕರು ಎಲ್ಲರೂ ತಾವು ಕೆಲಸ ಮಾಡಿದಾಗ ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ನಾವು ಜಯಬೇರಿ ಮಾಡಿ ಏನು ಮಾಡ್ತೀವಿ, ನಾವು ಅಧಿಕಾರದಲ್ಲಿ ತರಲಿಕ್ಕೆ ಸಾಧ್ಯ ತಿಳಿದ ಎಲ್ಲರಿಗೂ ನಾವು ಶುಭಾಶಯಗಳನ್ನು ಕೋರುತ್ತಾ ಅವ್ರಿಗೆ ನೇಮಕವನ್ನು ಇನ್ನುಳಿದ ಎಲ್ಲ ಆದೇಶ ಪತ್ರಗಳನ್ನು ಅವರಿಗೆ ಕರೆದು ನಾವು ತಲುಪಿಸ್ತೀವಿ. ಇದೊಂದು ತಮ್ಮರಿಗೆ ಒಂದು ಸಂದೇಶವನ್ನು ಮುಟ್ಟಿಸಿದ ಕೆಲಸ ನಾವು ಮಾಡಿದ್ವಿ.